ವೆನೆಜುವೆಲಾದಲ್ಲಿ ವಿಮಾನ ಭೀಕರ ಅಪಘಾತ. ಮೇಲಕ್ಕೆ ಹಾರಿದ ಕೆಲವೇ ಸೆಕೆಂಡುಗಳಲ್ಲಿ ಸ್ಫೋಟ ಆಗಿದೆ. ಲಘು ವಿಮಾನ ಅಪಘಾತದಲ್ಲಿ ಇಬ್ಬರು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಟಚಿರಾದ ಪ್ಯಾರಾಮಿಲ್ಲೋ ವಿಮಾನ ನಿಲ್ದಾಣದಲ್ಲಿ ಘಟನೆ ನಡೆದಿರೋದು. ಅವಳಿ ಎಂಜಿನ್ ಹೊಂದಿರುವಂಥ ಪೈಪರ್ PA-31T1 ವಿಮಾನ ಬೆಳಗ್ಗೆ 9:52ರ ಸುಮಾರಿಗೆ ಹೊರಡೋಕೆ ಪ್ರಯತ್ನಿಸಿತ್ತು. ಮೇಲಕ್ಕೆ ಹಾರಿದ ತಕ್ಷಣ ರನ್ವೇಗೆ ಅಪ್ಪಳಿಸಿದಂಥ ವಿಮಾನ ಟೈರ್ ಸ್ಫೋಟದಿಂದ ಘಟನೆಯನ್ನು ನಡೆದಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದುರಂತಕ್ಕೆ ಏನು ಕಾರಣ ಅಂತ ತನಿಖೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಮೇಲಕ್ಕೆ ಹಾರಿದ ಕೆಲವು ಸೆಕೆಂಡ್ನಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಮೇಲಕ್ಕೆ ಹಾರಿದ ತಕ್ಷಣ ಕೆಳಕ್ಕೆ ರನ್ವೇಗೆ ಬಿದ್ದಿದೆ. ಟೈರ್ ಬ್ಲಾಸ್ಟ್ ಆಗಿದೆ. ಇಡೀ ವಿಮಾನವೇ ಸುಟ್ಟು ಹೋಗಿದೆ. ವಿಮಾನ ಭೀಕರ ಅಪಘಾತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಮೇಲಕ್ಕೆ ಹಾರಿದ ಕೆಲವೇ ಸೆಕೆಂಡ್ನಲ್ಲಿ ಸ್ಫೋಟ ಆಗಿರುವಂಥದ್ದು. ಪ್ಯಾರಾಮಿಲ್ಲೋ ವಿಮಾನ ನಿಲ್ದಾಣದಲ್ಲಿಯೇ ಈ ಒಂದು ಅವಘಡ ಸಂಭವಿಸಿದೆ. ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಟಚಿರಾದ ಪ್ಯಾರಾಮಿಲ್ಲೋದಲ್ಲಿ ನಡೆದಂಥ ಘಟನೆ ಇದಾಗಿರೋದು. ಅವಳಿ ಎಂಜಿನನ್ನು ಹೊಂದಿದೆಯಂತೆ. ಬೆಳಗ್ಗೆ 9:52 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಇದಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ನಂತರ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ.